ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಂಡು. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಸಹ ಬೆಳೆಸ್ರಿ. ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕ ರಾಜ್ಯ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ನಿಮಿಷ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇವತ್ತು ನಿಮಗೆಲ್ಲ ಗೊತ್ತಿದೆ ಧರ್ಮಸ್ಥಳದ ಬಗ್ಗೆ. ನಮ್ಮ ಕರ್ನಾಟಕದ ಮಹಾನ್ ಕ್ಷೇತ್ರವಾಗಿರ್ತಕ್ಕಂಥ, ಪುಣ್ಯಭೂಮಿಯಾಗಿರ್ತಕ್ಕಂಥ, ನಮ್ಮೆಲ್ಲ ಆರಾಧ್ಯ ದೈವ ಕ್ಷೇತ್ರವಾಗಿರ್ತಕ್ಕಂಥ ಧರ್ಮಸ್ಥಳದ ಬಗ್ಗೆ ಇವತ್ತು ಕೆಟ್ಟ ಹೆಸರನ್ನು ತರುವಂಥ ಕೆಲಸವನ್ನು, ಅಪಕೀರ್ತಿಯನ್ನು ತರುವಂಥ ಕೆಲಸವನ್ನು, ತುಳಿಯೋ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ. ಇದು ಸೌಜನ್ಯ ಅತ್ಯಾಚಾರ ಕೇಸನ್ನು ಮುಂದಿಟ್ಕೊಂಡ್ಬಿಟ್ಟು ಧರ್ಮಸ್ಥಳಕ್ಕೆ ತುಳಿಯುವ ಕೆಲಸವನ್ನು ನಡೀತಾ ಇದೆ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಬೇಡ್ಕೊಳ್ತದೆ ಏನಪ್ಪ ಅಂತಂದರೆ, ಯಾರು ಅತ್ಯಾಚಾರ ಮಾಡಿದ್ದಾರೆ ಸೌಜನ್ಯಗೆ ಅವರಿಗೆ ಶಿಕ್ಷೆ ಆಗಲಿ, ಸೌಜನ್ಯಕ್ಕೆ ನ್ಯಾಯ ಸಿಗಲಿ ಅಂತ ನಾನು ಬೇಡ್ಕೊಳ್ತೇನೆ. ಆದರೆ ಇವತ್ತು ಸೌಜನ್ಯ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ನಡೀಬೇಕೇ ಹೊರತುವಾಗಿ, ಯಾರು ಸೌಜನ್ಯಕ್ಕೆ ಅತ್ಯಾಚಾರ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ, ಅವ್ರ ವಿರುದ್ಧ ಹೋರಾಟ ನಡೀಬೇಕೇ ಹೊರತುವಾಗಿ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಅಲ್ಲ. ಇವತ್ತು ಯಾವ ಕುಟುಂಬ ಸೌಜನ್ಯ ಅತ್ಯಾಚಾರ ದೌರ್ಜನ್ಯ ತೊಡಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಅವ್ರ ಕುಟುಂಬದ ವಿರುದ್ಧವಾಗಿ ನಿಮ್ಮ ಹೋರಾಟ ನಡೀಬೇಕು. ಅದು ಬಿಟ್ಬಿಟ್ಟು ನಮ್ಮ ಪುಣ್ಯಭೂಮಿ, ನಮ್ಮ ಕ್ಷೇತ್ರ, ನಮ್ಮ ಆರಾಧ್ಯ ದೈವ ಮಂಜುನಾಥ ಕ್ಷೇತ್ರದ ಬಗ್ಗೆ ನೀವು ಹೋರಾಟ ಮಾಡ್ತಾ ಇರೋದು ಎಷ್ಟು ಸರಿ ಇಲ್ಲ. ಎಲ್ಲ ಇವತ್ತು ಯೂಟ್ಯೂಬರ್ಸ್ಗಳ ಬಗ್ಗೆ ತಪ್ಪು ಮಾತಾಡ್ತಾ ಇದ್ದಾರೆ. ಎಲ್ಲ ಯೂಟ್ಯೂಬರ್ಸ್ಗಳು ಧರ್ಮಸ್ಥಳ ವಿರೋಧಿ ಅಲ್ಲ. ನಾನೇ ಯೂಟ್ಯೂಬರೇ, ನಾನು ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದೇನೆ, ನನಗೆ ಅರಿವಿದೆ. ನನ್ನ ದೇಶ, ನನ್ನ ಧರ್ಮ, ನನ್ನ ರಾಜ್ಯ, ನನ್ನ ದೇವಸ್ಥಾನಗಳು, ನನ್ನ ಮಂದಿರಗಳು, ನನ್ನ ಮಠ ಮಾನ್ಯಗಳ ಬಗ್ಗೆ ನನಗೆ ಅರಿವಿದೆ. ನಾನು ಯಾವುದೇ ಕಾರಣಕ್ಕೂ ನನ್ನ ದೇವಸ್ಥಾನಗಳು, ಮಠಗಳು, ಮಂದಿರಗಳನ್ನು ಬಿಟ್ಕೊಡುವ ಚಾನ್ಸೇ ಇಲ್ಲ, ಬಿಟ್ಕೊಡೋದು ಇಲ್ಲ. ಯಾಕಂತಂದರೆ ಈಗ ಆಲ್ರೆಡಿ ಭಾರತ ದೇಶದಲ್ಲಿ ಹಿಂದೂ ಧರ್ಮ ಭಾಳ ತುಳಿಯೋಕ್ಕೆ ಕೆಲಸ ನಡೀತಾ ಇದೆ. ಹಿಂದೂಗಳನ್ನು ತುಳಿಯುವ ಕೆಲಸ ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ. ಇವತ್ತು ಭಾರತ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ದೇಶವನ್ನು, ನಮ್ಮ ದೇಶದ ದೇವಸ್ಥಾನಗಳನ್ನು ಉಳಿಸ್ಕೊಳ್ಳೋಕೆ ನಮ್ಮ ಕೈಲಾಗ್ತಾ ಇಲ್ಲ. ಅನ್ಯ ಧರ್ಮದವರು ನಮ್ಮ ಧರ್ಮದವ್ರನ್ನ ಎತ್ತಿಕಟ್ಟಿ ನಮ್ಮ ಮಂದಿರಗಳಿಗೆ ಕೆಟ್ಟ ಹೆಸರು ತರುವಂಥ ಕೆಲಸ ನಡೀತಾ ಇದ್ರೆ ನಾವು ಕೈ ಕೊಟ್ಕೊಂಡು ನಿಂತ್ಕೋಬೇಕಾ? ನಿಮ್ಮ ಹೋರಾಟ ಏನಿದ್ರು ಅದೇನೋ ಧರ್ಮಾಧಿಕಾರಿ ಅಂತ ಹೇಳ್ತಿರಲ್ಲ, ಅವ್ರ ಇರಬೇಕಷ್ಟೇ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಲ್ಲ. ಎಲ್ಲ ಯೂಟ್ಯೂಬರ್ಸ್ಗಳು ಧರ್ಮ ವಿರೋಧಿಗಳಲ್ಲ. ನಮ್ಮ ಧರ್ಮಸ್ಥಳ ಕ್ಷೇತ್ರವನ್ನಾಗಲಿ, ತಿರುಪತಿಯನ್ನಾಗಲಿ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನನ್ನಾಗಿರಲಿ, ರಾಮ ಮಂದಿರನ್ನಾಗಿರಲಿ, ಕಾಶಿ ವಿಶ್ವನಾಥನಾಗಿರಲಿ, ನಮ್ಮ ದೇಶದ ಮಹಾನ್ ಪುಣ್ಯಕ್ಷೇತ್ರಗಳನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ನಾನು ಯೂಟ್ಯೂಬರೇ. ಆದರೆ ಇವತ್ತೇನು ಗಿರೀಶ್ ಮಟ್ಟಣ್ಣನವರು, ತಿಮರೋಡಿ ಅವರು ಸೌಜನ್ಯ ಅತ್ಯಾಚಾರದ ಬಗ್ಗೆ ಹೋರಾಟ ಮಾಡ್ತಾ ಇದ್ರಲ್ಲ, ಹೋರಾಟ ಮಾಡಿ. ಅದು ನಿಮ್ಮ ಹಕ್ಕು, ಅದು ನಿಮ್ಮ ಹಕ್ಕು. ಹೋರಾಟ ಮಾಡಬೇಡಿ ಅಂತ ಹೇಳಲ್ಲ. ನ್ಯಾಯ ಕೊಡಿಸೋದು ಹೊರಟಿದ್ದೀರಾ, ಕೊಡಿಸಿ, ಅದು ಬೇಡ ಅಂತ ಹೇಳಲ್ಲ. ಯಾರು ಅತ್ಯಾಚಾರ ಮಾಡಿದ್ದು? ಯಾವುದೋ ಒಬ್ಬರು ಮಾಡಿರ್ತಾರಲ್ವಾ? ಎಲ್ಲರೂ ಮಾಡಿಬಿಡ್ತಾರ? ಕೋಟ್ಯಾಂತರ ಜನ ಮಾಡಿಬಿಟ್ಟಿದ್ದಾರಾ? ಇಲ್ಲ ತಾನೆ. ಕ್ಷೇತ್ರಕ್ಕೆ ಯಾಕೆ ಕೆಟ್ಟ ಹೆಸರು ತರ್ತಾ ಇದ್ದೀರಾ? ನೀವು ಮಠಣ್ಣನವರೇ, ನೀವು ಹಿಂದೂಗಳಲ್ವಾ? ತಿಮ್ಮರೋಡಿ, ನೀವು ಹಿಂದೂಗಳಲ್ವಾ? ಇಲ್ಲಿ ಯಾಕೆ ಮುಸ್ಲಿಂ ಹುಡುಗನ ಮುಂದಿಟ್ರಿ? ಅನ್ಯ ಧರ್ಮದವ್ರು ಯಾಕೆ ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ? ಇವತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಬೇಕು, ತುಳಿಬೇಕಂತನ? ಇವತ್ತು STPI ಯಾಕೆ ಎಂಟ್ರಿ ಕೊಡ್ತು? STPIಗೆ ಏನು ಕೆಲಸ ಇಲ್ಲಿ? ತಿಮ್ಮರೋಡಿ ಮಟ್ಟಣ್ಣನವರು ಮುಂದೆ ನಿಂತ್ಕೊಂಡಿದ್ದೀರಲ್ಲ ಹೋರಾಟ ಮಾಡೋಕ್ಕೆ, STPIಗೆ ಏನು ಕೆಲಸ ಇಲ್ಲಿ? ತಿರುಪತಿ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರುವ ಕೆಲಸ ನಡೀತು, ತುಳಿಯೋ ಕೆಲಸ ನಡೀತು, ಅಪಕೀರ್ತಿಯ ಕೆಲಸ ನಡೀತು. ಇವತ್ತು ಧರ್ಮಸ್ಥಳಕ್ಕೆ ಕೈ ಹಾಕಿದ್ದಾರೆ. ನಾಳೆ ಕೇರಳದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕೈ ಹಾಕ್ತಾರೆ, ತಮಿಳುನಾಡು ದೇವಸ್ಥಾನಗಳಿಗೆ ಕೈ ಹಾಕ್ತಾರೆ, ಉತ್ತರ ಭಾರತದ ದೇವಸ್ಥಾನಕ್ಕೆ ಕೈ ಹಾಕ್ತಾರೆ. ಹಂಗಂತ ನಾವು ಬಿಟ್ಬಿಡ್ಬೇಕಾ? ಒಬ್ಬ ಮುಸ್ಲಿಂ ಹುಡುಗನ ಮುಂದಿಟ್ಟು ವಿಡಿಯೋ ಮಾಡಿಸಿ, ವೈರಲ್ ಮಾಡಿಸಿ ನೀವು ಹಿಂದೆ ನಿಂತ್ಕೊಂಡಿರಲ್ಲ, ಅದೆಷ್ಟು ಸರಿ? ಇವತ್ತು SIT ತನಿಖೆ ನಡೀತಾ ಇದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಟೈಮಲ್ಲಿ ಯಾರು ಯೂಟ್ಯೂಬರ್ಸ್ಗಳಾಯಿತು, ಮತ್ತೊಬ್ಬರಾಯಿತು ಅಲ್ಲಿ ಹೋಗಿ ಗೊಂದಲವನ್ನು ಮೂಡಿಸಬಾರ್ದು, ಅಲ್ಲಿ ಗಲಾಟೆಗಳು ನಡೀಬಾರ್ದು, ತನಿಖೆಗೆ ಸಹಕರಿಸಬೇಕಂತ ಹೇಳ್ಬಿಟ್ಟು ಭಾಳಷ್ಟು ಜನ ನಾವೆಲ್ಲ ಯೂಟ್ಯೂಬರ್ಸ್ಗಳು ಸೈಲೆಂಟ್ ಆಗಿದ್ದೇವೆ. ಒಂದು ವಿಷಯ ಅಂತಂದಮೇಲೆ ಪರ ವಿರೋಧ ಇದ್ದೇ ಇರುತ್ತೆ.
ಸೌಜನ್ಯಗಳಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಪ್ರತಿಯೊಬ್ಬರ ಆಶಯ ಇಲ್ಲ ಅಂತ ಹೇಳಲ್ಲ. ಒಂದು ಕ್ಷೇತ್ರದ ಬಗ್ಗೆ ಯಾಕೆ ಅಪಕೀರ್ತಿಯನ್ನು ತರುವಂಥ ಕೆಲಸ ನಡೀತಾ ಇದೆ. ಅದು ಬೇರೆ ಧರ್ಮದವ್ರ ಜೊತೆಗೆ ಸೇರಿಕೊಂಡು ಈ ಕೆಲಸ ನಡೀತಾ ಇದೆ. ನಾವು ಬಿಟ್ಕೊಡ್ತೀವ? ನಾವು ಬಿಟ್ಕೊಡೋಕ್ಕೆ ಸಾಧ್ಯತೆಯೇ ಇಲ್ಲ. ಬೇರೆ ಧರ್ಮದವರು ದುಡ್ಡು ಚೆಲ್ಲಿ ಹಿಂದೂಗಳನ್ನು ಕೊಂಡುಕೊಂಡು ಅವ್ರ ಧರ್ಮಕ್ಕೆ ಸೇರಿಸ್ಕೊಂಡು ಅವ್ರ ಧರ್ಮನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಧರ್ಮವನ್ನು, ನಮ್ಮ ಹಿಂದುತ್ವವನ್ನು ಉಳಿಸ್ಕೊಳ್ಳೋಕ್ಕೆ ನಮ್ಮ ಕೈಲಾಗ್ತಾ ಇಲ್ಲ. ಇನ್ನು ಈ ರಾಜಕಾರಣಿಗಳು ಬೆಳಿಗ್ಗೆದ್ರೆ ಅಧಿಕಾರ ಅಧಿಕಾರ ಅಂತ ಸಾಯ್ತಾರೆ. ಅಧಿಕಾರಕ್ಕೋಸ್ಕರ, ಓಟಿಗೋಸ್ಕರ ಧರ್ಮನೇ ಮಾರ್ತಾರೆ. ಇಂಥ ಸಂದರ್ಭದಲ್ಲಿ ಜನಶಕ್ತಿಯನ್ನು ಕುಗ್ಗಿಸ್ತಾರೆ. ಯಾರು ಧ್ವನಿ ಎತ್ತರ ಅವ್ರು ನಡೆಸ್ತಾರೆ. ಇವತ್ತು ಧರ್ಮಾಧಿಕಾರಿಗಳಾಗಿರೋರು, ಮಠಾಧೀಶರುಗಳು, ಪೂಜಾರಿಗಳು, ಸನ್ಯಾಸಿಗಳು ಎಚ್ಚೆತ್ಕೋಬೇಕು. ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕುತ್ಕೊಂಡಾಗ ಇಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಬಾರ್ದು. ಎಷ್ಟೋ ಮಠಾಧೀಶರು ಅತ್ಯಾಚಾರ ಕೇಸಲ್ಲಿ ಜೈಲಿಗೆ ಹೋದ್ರು. ಜನ ತಲೆ ತಗ್ಗಿಸುವಂತಹ ಭಕ್ತಾದಿಗಳು ತಲೆ ತಗ್ಗಿಸುವಂತಹ, ಧರ್ಮ ತಲೆ ತಗ್ಗಿಸುವಂತಹ ಧರ್ಮದ್ರೋಹಿ ಕೆಲಸನ ಮಠಾಧೀಶರುಗಳು, ಕೆಲವು ಧರ್ಮಾಧಿಕಾರಿಗಳು ಮಾಡಬಾರ್ದು. ನೋಡಿ, ನಿಮ್ಮ ಮೇಲೆ ಅಪವಾದನೆ ಬರ್ತಾ ಇದೆ. ಹಂಗಾರೆ ನೀವೇನು ಮಾಡ್ತಾ ಇದ್ದೀರಾ ಅಲ್ಲಿ? ಇವತ್ತು ಟಾರ್ಗೆಟು ಒಬ್ಬ ಕುಟುಂಬ ಆಗಿರಬೇಕು ಹೊರತಾಗಿ ಧರ್ಮಸ್ಥಳ ಕ್ಷೇತ್ರ ಅಲ್ಲ. ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಧರ್ಮಸ್ಥಳ ಕ್ಷೇತ್ರ ದೇಶಾದ್ಯಂತ, ವಿದೇಶಾದ್ಯಂತ ಆ ಕ್ಷೇತ್ರದ ಬಗ್ಗೆ ಭಾಳ ನಂಬಿಕೆ ಇಟ್ಕೊಂಡಿದ್ದಾರೆ. ಆ ದೈವ ಶಕ್ತಿ ಇದೆ ಅಲ್ಲಿ, ದೈವ ಭಕ್ತಿ ಇದೆ ಅಲ್ಲಿ. ನಾನು ಸತ್ಯವನ್ನು ಕಂಡುಕೊಂಡಿದ್ದೇನೆ. ನಾನು ಧರ್ಮಸ್ಥಳದ ಭಕ್ತನೇ, ತಿಮ್ಮರೂಡಿನೂ ಧರ್ಮಸ್ಥಳ ಭಕ್ತನೇ, ಮಟ್ಟಣ್ಣನವರು ಧರ್ಮಸ್ಥಳ ಭಕ್ತರೇ. ಆದರೆ ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಬಾರ್ದು. ಅಲ್ಲಿ ದೊಡ್ಡ ದೈವ ಶಕ್ತಿ ಧರ್ಮಸ್ಥಳದ ಇದೆ. ಇವತ್ತೇನು ಆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತೀರಾ, ಅದು ಸಕ್ಸಸ್ಫುಲ್ ಕಾಣೋದಿಲ್ಲ, ಸಫಲ ಆಗೋದಿಲ್ಲ. ನೀವು ಹೋರಾಟ ಮಾಡೋದು ಬೇಡ ಅನ್ನಲ್ಲ, ಬೇರೆ ಧರ್ಮದವ್ರನ್ನ ಸೇರಿಸ್ಕೊಂಡು ಯಾಕೆ ಹೋರಾಟ ಮಾಡ್ತಾ ಇದ್ದೀರಾ? ನಾವೆಲ್ಲರೂ ಹಿಂದೂ ಧರ್ಮವನ್ನು ಉಳಿಸೋ ಕಡೆಗೆ, ಹಿಂದೂ ಧರ್ಮ ದೇವಸ್ಥಾನಗಳು, ಮಂದಿರಗಳನ್ನು, ಮಠಗಳನ್ನು ಉಳಿಸೋದ್ ಕಡೆಗೆ ನಾವೆಲ್ಲ ಹೋರಾಟ ಮಾಡಬೇಕಾಗುತ್ತೆ. ಇವತ್ತು ಕೆಲವರು ಚುಚ್ಚಿ ಮಾತಾಡ್ತವ್ರೆ, ಕೆಲವರು ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡ್ತವ್ರೆ, ಯೂಟ್ಯೂಬರ್ಸ್ಗಳು ಅಂತ. ನಾವು ಇನ್ನೂ ಬೇಸಿಕ್ ವರ್ಕ್ ಮಾಡ್ತಾ ಇದ್ದೇವೆ. ನಾವೂ ಫೀಲ್ಡಿಗೆ ಬರ್ತೇವೆ. ನಮಗೂ ರಾಜ್ಯದ ಬಗ್ಗೆ, ಧರ್ಮದ ಬಗ್ಗೆ, ಸಿದ್ಧಾಂತದ ಬಗ್ಗೆ ಅಭಿಮಾನ ಇದೆ. ಯೂಟ್ಯೂಬರ್ಸ್ಗಳು ಯಾರು ದೇವಸ್ಥಾನಗಳ ವಿರುದ್ಧ ಮಾತಾಡ್ತಾ ಇಲ್ಲ. ನಮ್ಮ ದೇವಸ್ಥಾನಗಳು ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ತಪ್ಪು ಮಾಡಿದರು ಶಿಕ್ಷೆ ಅನುಭವಿಸ್ತಾರೆ, ಉಪ್ಪು ತಿಂದರು ನೀರು ಕುಡಿತಾರೆ. ಇವತ್ತು ಪ್ರಭಾವಿಗಳು ಕಾನೂನನ್ನು ಕೊಂಡ್ಕೊಳ್ತಾರೆ, ಕೇಸಲ್ಲಿ ಗೆದ್ದು ಬರ್ತಾರೆ ಅಂತ ಹಿಂದ್ಗಡೆಯಿಂದ ಮಾತಾಡ್ತೀರಲ್ವಾ? ಹಂಗಾದರೆ ದೇವೇಗೌಡರ ಕುಟುಂಬ ಪ್ರಭಾವಿ ಅಲ್ವಾ? ಅವ್ರು ಯಾಕೆ ಕಾನೂನನ್ನು ಕೊಂಡ್ಕೊಳ್ಳಲಿಲ್ಲ? ಯಾಕೆ ಪ್ರಜ್ವಲ್ ರೇವಣ್ಣಿಗೆ ಶಿಕ್ಷೆ ಆಯಿತು? ಕಾನೂನು ಅಂದರೆ ದೊಡ್ಡವ್ರಿಗೆ, ಶ್ರೀಮಂತರಿಗೊಂದೇ, ಬಡವ್ರಿಗೊಂದೇ, ದೊಡ್ಡರಿಗೊಂದೇ, ಸಣ್ಣರಿಗೊಂದೇನೆ. ಯಾಕೆ ಹಂಗಾದ್ರೆ ಪ್ರಭಾವಿಗಳಲ್ವ ಅವ್ರ ಕುಟುಂಬ? ಯಾಕೆ ಅವ್ರಿಗೆ ಶಿಕ್ಷೆ ಆಯಿತು ಪ್ರಜ್ವಲ್ ರೇವಣ್ಣಿಗೆ? ಇಲ್ಲಿ ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಸತ್ಯಾಸತ್ಯತೆ ಹೊರ ಬಂದಮೇಲೆ ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೆಲಸ ಮಾಡ್ತಾ ಇದೆ. ಒಂದು ಪಕ್ಷ ಆ ತನಿಖೆಯಲ್ಲಿ ಏನು ಸತ್ಯ ಹೊರ ಬಂದರೆ, ಯಾರು ಸೌಜನ್ಯ ಕೇಸಲ್ಲಿ ಇದ್ದಾರೆ ಅವರು ಅಂಧರಾಗ್ತಾರೆ. ಅದಕ್ಕೆ ಎರಡು ಮಾತೇ ಇಲ್ಲ. ಎಷ್ಟು ಪ್ರಭಾವಿಯಾಗಿರಲಿ, ಉಪ್ಪು ತಿಂದ ನೀರು ಕುಡಿಲೇಬೇಕು. ಹಂಗಂತ ಹೇಳ್ಬಿಟ್ಟು ನಮ್ಮ ಭಾರತ ದೇಶದ ಪುಣ್ಯಕ್ಷೇತ್ರಗಳ ಬಗ್ಗೆ ಯಾರೇ ಅಪಪ್ರಚಾರ ಮಾಡಿದ್ರು, ಅಪಕೀರ್ತಿಯನ್ನು ತರಕ್ಕೆ ಬಂದ್ರು, ನಾವು ಇನ್ನೊಮ್ಮೆ ಕೇಳಿದ ಯೂಟ್ಯೂಬರ್ಸ್ಗಳು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಒಂದು ಸರಿ ಒಂದು ವಿಷಯನ ಇಟ್ಕೊಂಡು ನಾವು ಮುಂದೆ ನಿಂತ್ಕೊಂಡ್ವಿ ಅಂದರೆ ಸೋಲ್ಲೇಬಾರ್ದು. ಆ ಥರ ನಮ್ಮ ಕೆಲಸ. ಹಾಗಾಗಿ ಇನ್ನೂ 13 ವರ್ಷ ಆಗಿದೆ ಅಂತ ಹೇಳಿದ್ದಾರೆ ಅತ್ಯಾಚಾರ ನಡೆದು. ಇಲ್ಲೇ ಗಂಟ ಯಾಕೆ ಸುಮ್ಮನಿದ್ರಿ ನೀವು? ಇದು ಜನಗಳು ಕ್ವಶನ್ ಮಾಡ್ತಾ ಇದ್ದಾರೆ, ಯಾಕೆ ಇಲ್ಲೇ ಗಂಟ ಸುಮ್ಮನೆ ಇದ್ರು, ಈ ಯಾಕೆ ಎತ್ಕೊಂಡ್ರು ಅಂತ. ಒಬ್ಬ ಮಹಿಳೆಗೆ ನ್ಯಾಯ ಕೊಡಿಸ್ತೀವಿ ಅಂತ ನಿಂತ್ಕೊಂಡಿದ್ದೀರಿ, ಒಳ್ಳೆ ಜಾಬು, ಒಳ್ಳೆ ಗ್ರೇಟು, ಇಲ್ಲ ಅಂತ ಹೇಳಲ್ಲ. ಯಾಕೆ ಇಷ್ಟು ವರ್ಷ ಸುಮ್ಮನಿದ್ರಿ? ಎಲ್ಲ ಪ್ರೀಪ್ಲಾನ್ ಮಾಡ್ಕೊಂಡ್ಬಿಟ್ಟು ಇದರ ಜೊತೆ ಬೇರೆ ರಾಜ್ಯದ ಕೇರಳ ಮೂಲದವರು ಕೆಲವರು ದೊಡ್ಡ ಶಕ್ತಿ ಅಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಮಾತುಗಳು ಕೇಳಲ್ಪಟ್ಟಿದ್ದೇವೆ. ಇದರ ಹಿಂದುಗಡೆ ಒಟ್ಟಿಗೆ ಟಾರ್ಗೆಟ್ ಆಫ್ ಭಾರತ ದೇಶದ ಹಿಂದೂ ದೇವಾಲಯಗಳೇ ಟಾರ್ಗೆಟ್ ಮಾಡಿದ್ದಾರೆ. ಇದಕ್ಕೆ ಕೆಲವು ಹಿಂದೂ ಕಿಡಿಗೇಡಿಗಳು ಕೈ ಜೋಡಿಸ್ತಾ ಇದ್ದಾರೆ. ಇವರಿಗೆ ಯಾವುದೇ ಉಳಿಗಾಲ ಇಲ್ಲ, ಬಿಟ್ಕೊಡೋದು ಇಲ್ಲ.
ನೇರವಾಗಿ ಯುದ್ಧ ಮಾಡೋಕ್ಕೆ ನಾವು ಯೂಟ್ಯೂಬರ್ಸ್ಗಳು ರೆಡಿಯಾಗಿದ್ದೇವೆ. ನಾವು ಕೋರ್ಕೊಳ್ಳೋದು ಇಷ್ಟೇ, ಮಠಾಧೀಶರುಗಳಿಗೆ, ಧರ್ಮಾಧಿಕಾರಿಗಳಿಗೆ, ಪೂಜಾರಿಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ. ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ಸ್ವಲ್ಪ ನ್ಯಾಯ ನೀತಿ ಧರ್ಮದಲ್ಲಿ ಬದುಕಬೇಕು, ನಿಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಹೋರಾಟ ಮಾಡಬೇಕಂದ್ರೆ ನೀವು ಮಠಾಧೀಶರುಗಳು ನ್ಯಾಯ ಬದುಕಬೇಕಾಗುತ್ತೆ. ನಿಮ್ಮ ಕಾಮ, ಕ್ರೋಧ, ಮದ, ಮತ್ಸರ ಏನೇ ಇರಲಿ ಅದು ಆಚೆ ಬಿಸಾಕಿ ಬಂದು ನೀವು ಮಠಾಧೀಶರು ಆಗಬೇಕಾಗುತ್ತೆ, ಧರ್ಮಾಧಿಕಾರಿಗಳಾಗಬೇಕಾಗುತ್ತೆ. ಅವೆಲ್ಲ ಇಟ್ಕೊಂಡು ಅಲ್ಲಿ ಕೂತ್ಕೊಂಡು ನೀವು ತಪ್ಪುಗಳನ್ನು ಮಾಡ್ತಾ ಇದ್ರೆ ಭಕ್ತಾದಿಗಳಾಯಿತು, ಜನರಾಯಿತು, ಯಾವ ಥರ ಹೋರಾಟ ಮಾಡೋದು? ನಿಮ್ಮ ಪರ ನಿಂತ್ಕೊಳ್ಳೋದು ಹೇಗೆ? ನಿಮ್ಮ ಜವಾಬ್ದಾರಿ ಏನು, ನಿಮ್ಮ ಸ್ಥಾನಮಾನ ಏನನ್ನ ಅರ್ಥ ಮಾಡ್ಕೋಬೇಕು. ಆಸೆ ಆಕಾಂಕ್ಷೆಗಳು ಏನೇ ಇದ್ರು ಆಚೆ ಬಂದು ಮಾಡ್ಕೋಬೇಕು. ಇಲ್ಲೆಲ್ಲ ಇವತ್ತು ಕೆಲವು ಹೀರೋಗಳಿಗೆ ಏನು ಕೆಲಸ, ನಾನು ಯಾರೋ ನನ್ನ ಕೆಲಸ ಏನಾದ್ರು ಮರ್ತು ಬಿಟ್ಟಿದ್ದಾರೆ. ಕೆಲವು ಹೀರೋಗಳು ಕಿಡ್ನಾಪು, ಕೊಲೆ, ಮರ್ಡರು ಇಂಥದ್ರಲ್ಲಿ ತೊಡಗಿಬಿಟ್ಟವ್ರೆ. ಇವ್ರಿಗೆ ಅರಿವಿದೆಯಾ ನಾನು ಯಾರು, ನನ್ನ ಪೋಸ್ಟ್ ಏನು? ಇವತ್ತು ಭಾಳಷ್ಟು ರಾಜಕೀಯ ರಂಗದಲ್ಲಿ, ಚಿತ್ರರಂಗದಲ್ಲಿ, ಸಾಮಾಜಿಕ ವಲಯದಲ್ಲಿ, ಧಾರ್ಮಿಕ ವಲಯದಲ್ಲಿ ಅವರವರ ಜವಾಬ್ದಾರಿಗಳು ಏನಂಬುದೇ ಮರ್ತು ಬಿಟ್ಟಿದ್ದಾರೆ. ನಾವೆಲ್ಲ ತಲೆ ತೆಗ್ಸೋ ಥರ ಮಾಡ್ತಾವ್ರೆ. ನಾವು ನಿಮ್ಮ ಪರ ನಿಂತ್ಕೊಂಡು, ಒಂದು ಕ್ಷೇತ್ರದ ಪರ ನಿಂತ್ಕೊಂಡು, ಒಂದು ಮಠದ ಪರ ನಿಂತ್ಕೊಂಡು, ಒಂದು ಮನೆ ಪರ ನಿಂತ್ಕೊಂಡು, ಒಂದು ಮಂದಿರದ ಪರ ನಿಂತ್ಕೊಂಡು ನಾವು ಹೋರಾಟ ಮಾಡಬೇಕಂದ್ರೆ ನೀವು ನೆಟ್ಟಿಗೆ ಬದುಕಬೇಕಾಗುತ್ತೆ. ಇಲ್ಲದೆ ನೋಡಿ, ಇವತ್ತು ನಾವು ತಲೆ ತೆಗಿಸ್ಬೇಕಾಗುತ್ತೆ. STPI ಏನು ಕೆಲಸ ಇಲ್ಲಿ ಎಂಟ್ರಿ ಕೊಟ್ಟಿದೆ? STPI ಯಾರು? STPIಗೂ ಮಟ್ಟಣ್ಣನವರಿಗೂ, ತಿಮ್ಮರೋಡಿ ಅವರಿಗೂ ಏನು ಸಂಬಂಧ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ ಕಣ್ಗ್ರೆ. ಯೂಟ್ಯೂಬರ್ಗಳ ಬಗ್ಗೆ ತಪ್ಪಾಗಿ ಮಾತಾಡೋಕೆ ಹೋಗ್ಬಿಡಿ. ನಾವೆಲ್ಲ ಯೂಟ್ಯೂಬರ್ಗಳೇ, ನಾವು ಬಿಟ್ಕೊಡೋದಿಲ್ಲ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ನಮ್ಮ ರಾಜ್ಯಕ್ಕೋಸ್ಕರನೇ ಹೊರತಾಗಿ ಧರ್ಮ ವಿರೋಧಿ ಕೆಲಸ ಮಾಡೋದಕ್ಕೆಲ್ಲ. ಹಾಗಾಗಿ ಇವತ್ತು ಯೂಟ್ಯೂಬರ್ಗಳ ಬಗ್ಗೆ ತಪ್ಪು ಕಲ್ಪನೆ, ತಪ್ಪು ಭಾವನೆಗಳು ಹುಟ್ಟಾಗ್ತಾ ಇದ್ದಾರೆ. ಅದೆಲ್ಲ ಸರಿಯಿಲ್ಲ. ನಾವು ನಮ್ಮ ಧರ್ಮಸ್ಥಳ ಕ್ಷೇತ್ರನ ಬಿಟ್ಕೊಡೋ ಸಾಧ್ಯತೆಯೂ ಇಲ್ಲ. ಉಪ್ಪಿನಿಂದ ನೀರು ಕುಡಿತಾರೆ. ಯಾರು ಸೌಜನ್ಯ ವಿಷಯದಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ, ಆಗಲಿ. ಅದ್ರಾಗ ನಮ್ದು ಎರಡೇ ಮಾತೇ ಇಲ್ಲ. ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ ಕಡೆಗೆ. TSAM ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ. ನಾವು ಯಾಕಂತಂದರೆ ವಿಷಯನ ಕಲೆಕ್ಟ್ ಮಾಡಬೇಕಾಗುತ್ತೆ. ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡಬೇಕಾಗುತ್ತೆ. ಅದೆಲ್ಲನೂ ಮುಂದಿನ ದಿನಗಳಲ್ಲಿ ಬರ್ತೇವೆ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಗಿರೀಶ್ ಮಠಣ್ಣನವರಲ್ಲಿ, ತಿಮ್ಮರೋಡಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ, ನಿಮ್ಮ ಹೋರಾಟ ಸೌಜನ್ಯ ಹತ್ಯೆ ಮಾಡಿದವರ ವಿರುದ್ಧವಾಗಿಯೇ ಹೊರತುವಾಗಿ, ಸೌಜನ್ಯಗೆ ನ್ಯಾಯ ಕೊಡಿಸೋ ಪರವಾಗಿ ಹೊರತುವಾಗಿ, ಧರ್ಮಸ್ಥಳ ಕ್ಷೇತ್ರದ ಅಪಕೀರ್ತಿ ನಿಮ್ಮ ಕೆಲಸ ಅಲ್ಲ. ಅಷ್ಟೇ ನಿಮ್ಮ ಕೆಲಸ. ಹೆಸರನ್ನು ಕೆಡಿಸೋ ಕೆಲಸಕ್ಕೆ ಮಾಡಬೇಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ ಕಡೆಗೆ. ನಮಸ್ಕಾರ. TSAM ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಬರ್ತಾ ಇದ್ದೀವಿ ಸ್ಟೇಟಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತೇವೆ. 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡಲ್ಲ ನಾವು. ನಮಸ್ಕಾರ ಕನ್ನಡಿಗರೇ.